ಸಾಮಾಜಿಕ ಚಿಂತಕರಾಗಿರುವಂತಹ ರಾಮ್ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಸರ್ ಇದೇ ವಿಚಾರವಾಗಿ ದರ್ಶನ್ ಅವರ ವಿಚಾರವಾಗಿ ಮಾತನಾಡ್ತಾ ಇದ್ವಿ, ಹೇಳಿ ಸರ್. ಇವಾಗ ಈ ಸಾಮಾಜಿಕ ಚಿಂತನೆಗೆ ನಾನು ಮಾತಾಡ್ತಾ ಇರೋದು ಒಂದು ಅಭಿಮಾನದಿಂದ ಅಥವಾ ಒಂದು ಭಾವನಾತ್ಮಕವಾಗಿ ನಾನು ಮಾತಾಡ್ತಾ ಇಲ್ಲ. ಅಲ್ಲಿ ಮೂವರು ಯಾರಿದ್ದಾರೆ ಅವ್ರು ಒಂದೇ ಕ್ವಶನ್ ಕೇಳ್ತೀನಿ ಮೇಡಮ್. ಇವಾಗ ಕಾನೂನು ಅಂತ ಬಂದಾಗ ಅಲ್ಲಿ ಯಾರು ಇನ್ಫ್ಲೂಯೆನ್ಸರ್ ಬರಲ್ಲ. ಅಲ್ಲಿ ಯಾರು ಇನ್ಫ್ಲೂಯೆನ್ಸರ್ ಇಂದ ಒಂದು ಬೇಲ್ ಕೊಡಕ್ ಬರಲ್ಲ, ಯಾವ ಇನ್ಫ್ಲೂಯೆನ್ಸರ್ ಇಂದ ಜೈಲ್ಗೆ ಹಾಕಕ್ಕೂ ಬರಲ್ಲ. ಕಾನೂನು ಯಾವ ಆಧಾರದ ಮೇಲೆ ಕೊಡ್ತದೆ ಅಂದ್ರೆ ತನ್ನಲ್ಲಿರುವ ಸಾಕ್ಷಿಗಳನ್ನು ಇಟ್ಕೊಂಡು ಬೇಲ್ ಕೊಡ್ಬೇಕಾ ಇಲ್ಲ ಬೇಲ್ ಕೊಡ್ಬಾರ್ದು ಅನ್ನೋದು ಮಾತ್ರ ಡಿಸೈಡ್ ಮಾಡುತ್ತೆ. ಇವಾಗ ದರ್ಶನ್ ಅವ್ರು ಒಳ್ಳೆಯವರೇ ಇರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಕೆಲವೊಂದು ತಪ್ಪನ್ನ ಕಾನೂನು ಏನ್ ಮಾಡ್ತಿದ್ರೆ ತಪ್ಪನ್ನ ತಪ್ಪಿಗೆ ಆಗ್ತದೆ, ಸರಿನ ಸರಿಗಾಗ್ತದೆ. ತಪ್ಪು ಮಾಡಿದ್ರೆ ಅದಕ್ಕೆ ಅದು ತಾನು ಏನು ಡಿಸಿಷನ್ ತಗೊಳ್ತದೆ. ತಪ್ಪು ಮಾಡಿಲ್ವಾ ಬಿಡುಗಡೆ ಮಾಡ್ತದೆ. ಅದು ಕಾನೂನು ತನ್ನ ಸ್ವತಂತ್ರ ಒಂದು ಜಾಗದಲ್ಲಿ ನಿಂತ್ಕೊಂಡು ಯಾರೇ ಪ್ರೈಮ್ ಮಿನಿಸ್ಟರೇ ಮಾಡಿದ್ರು ಕೂಡ ತನ್ನ ಕಾನೂನು ಅಡಿಯಲ್ಲಿ ತಾನ್ ಏನು ಮಾಡ್ಬೇಕು ಸ್ವತಂತ್ರ ನಿಲುವಾಗಿ ತಗೊಂತದೆ ಹೊರತಾಗಿ ಸಾಮಾಜಿಕದಲ್ಲಿ ನ್ಯೂಸ್ ಅಲ್ಲಿ ಏನ್ ಬರ್ತದಾಗ್ಲಿ, ಸಮಾಜದಲ್ಲಿ ಏನ್ ನಡೀತದೆ ಅನ್ನೋದಾಗ್ಲಿ, ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋದಾಗ್ಲಿ ಮೇಲೆ ಯಾವ್ದು ಯಾರನ್ನು ಜೈಲಿಗೆ ಹಾಕಕ್ ಸಾಧ್ಯನೇ ಇಲ್ಲ. ಕಾನೂನು ಹೇಳುತ್ತೆ ಯಾವ್ದಾದ್ರು ಒಬ್ಬ ವ್ಯಕ್ತಿನ ನಾವು ಅವ್ರ ಮೇಲೆ ಒಪ್ಪಂದನೆ ಮಾಡಿ FIR ಮಾಡಿ ಜೈಲಿಗೆ ಹಾಕಿದ್ರೆ ಕಾನೂನಲ್ಲಿ ಅವನನ್ನು ರಕ್ಷಣೆ ಮಾಡ್ಕೊಳಕ್ಕೆ ಕೌಂಟರ್ FIR ಹಾಕ್ಬೋದು ನಾವು. ನನ್ ಮೇಲೆ ಇವಾಗ ಹಾಕಿದ್ದಾರೆ, ನನ್ನ ಮೇಲೆ ತಪ್ಪು ಹಾಕಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಒಂದೇ ಕ್ವಶನ್ ಕೇಳ್ತೀನಿ. ಅಕಸ್ಮಾತ್ ಅವರು ದರ್ಶನ್ ಸರ್ ಏನಾದ್ರು ತಪ್ಪು ಮಾಡ್ಲಿಲ್ಲ ಅಂದ್ರೆ ನಾವು ಕೌಂಟರ್ FIR ಹಾಕ್ಬೋದಾಗಿತ್ತಲ್ವ? ಅವರು ನಾನ್ ಮಾಡ್ಲಿರೋದು ನನ್ ಬೇಕಂತಲೇ ಸಿಕ್ಸ್ತಾ ಇದಾರೆ ಅಂತ. ಹೌದು ಸರ್, ನಿಜ ನಿಜ. ಮಂಜುನಾಥ್ ಅವರೇ, ಕೌಂಟರ್ FIR ಯಾಕೆ ಹಾಕ್ಲಿಲ್ಲ? ಮಂಜುನಾಥ್ ಅವರೇ ಸರ್ ಇಲ್ಲಿ ಕೇಳಿಸ್ಕೊಳ್ಳಿ. ನಮಸ್ತೆ ಸರ್. ನಮಸ್ಕಾರ ಸರ್. ಸಮಾಜದ ಚಿಂತಕರಾಗಿ ತಾವು ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ, ಓಕೆನಾ ಸರ್? ತಮ್ಗೆ ಒಂದು ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು, ತಮ್ಮ ಗಮನಕ್ಕೆ ಬರ್ಬೇಕಾಗಿರ್ತಕ್ಕಂಥದ್ದು ಒಂದು ಏನಪ್ಪಾ ಅಂತಂದ್ರೆ, ಇದೇ ಸಮಾಜದಲ್ಲಿ ನೂರಾರು ಜನ ಸೆಲೆಬ್ರಿಟಿಗಳು ಬಂದೋಗಿದ್ದಾರೆ ಸರ್. ನೂರಾರು ಜನ ಮಾಡಬಾರದ ಕರ್ಮಕಾಂಡಗಳನ್ನೆಲ್ಲ ಮಾಡಾಕ್ಬಿಟ್ಟವ್ರೆ ಸರ್. ನಿಮ್ ಮಾತು ಅರ್ಥ ಆಯ್ತು ನನಗೆ. ಅಲ್ಲಿಗೆ ನಾನು ಉತ್ತರ ಕೊಡ್ತೀನಿ. ಅಲ್ಲಲ್ಲ, ನಾನು ಇನ್ನ ಕಂಪ್ಲೀಟ್ ಮಾಡಿಲ್ಲ ಸರ್. ಸರ್ ಮಂಜುನಾಥ್ ಸರ್, ಸಮಾಜ ಚಿಂತಕರಾದಂತ ಮಂಜುನಾಥ್ ಸರ್, ಒಂದ್ ನಿಮಿಷ ಕಂಪ್ಲೀಟ್ ಆಗ್ಬಿಡ್ಲಿ ಸರ್. ನಿಮ್ ಕ್ವಶನ್ ನನ್ಗೆ ಅರ್ಥ ಆಗಿದೆ. 1000 ಜನ ಎಷ್ಟೋ ತಪ್ಪು ಮಾಡಿರ್ಬೋದು ಅಂತ ಹೇಳ್ತಾ ಇದ್ರ. ಅಲ್ಲ 1000 ಜನದಲ್ಲಿ ಯಾರು ಕಾನೂನಿಗೆ ಹೋಗಿದ್ದಾರೆ ಅವ್ರದ್ದು ಮಾತ್ರ ಕಾನೂನು ಅಡಿಗೆ ಅರ್ಥನೇ ಆಗಿಲ್ಲ ನನ್ನ ಕ್ವಶನ್. ಒಂದ್ ನಿಮಿಷ, ನಿಮ್ಗೆ ಅರ್ಥನೇ ಆಗಿಲ್ಲ ಅನ್ಸುತ್ತೆ ಮಂಜುನಾಥ್ ಸರ್ ನಾನು ಹೇಳಿರ್ತಕ್ಕಂಥ ಕ್ವಶನ್. ಸರ್, ಸಮಾಜದಲ್ಲಿ ಇದೇ ತರ ಸೆಲೆಬ್ರಿಟಿಗಳಾಗ್ಬೋದು ಅಥವಾ ಸಮಾಜದಲ್ಲಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಕುಲ್ಗೆಟ್ಟು ಕೆಲಸ ಮಾಡ್ಬಿಟ್ಟು ಮಾಡಬಾರ್ದಂತ ಕೆಲಸ ಮಾಡ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡು VIP ಆಗಿ ಅಚ್ಚುಕಟ್ಟಾಗಿದ್ದಾರೆ ಸರ್. ಆದ್ರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾವುದೇ ಕಾನೂನಿಗೆ ವಿರೋಧವಾಗಿ ಮಾತಾಡ್ತಾ ಇಲ್ಲ ಮಂಜುನಾಥ್ ಸರ್. ಸಮಾಜ ಚಿಂತಕರಾದಂತಹ ಮಂಜುನಾಥ್ ಸರ್, ತಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನಾವು ಕಾನೂನಿನ ವಿರೋಧವಾಗಿ ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ ಅಥವಾ ಕಾನೂನಿನ ವಿರೋಧವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು 2 ವರ್ಷ ಆಗ್ತಾ ಬಂತು. 2 ವರ್ಷ ಆದ್ರೂ ಕೂಡ ಇವತ್ತು ನಾಳೆ ಈ ತಿಂಗಳು ಮುಂದಿನ ತಿಂಗಳು 6 ತಿಂಗಳು 8 ತಿಂಗಳು 1 ವರ್ಷ ಅಂದ್ಕೊಂಡು ಹೋಗ್ತಲೇ ಇದೆ. ದಯವಿಟ್ಟು ಇವರೊಬ್ರು ಕನ್ನಡಕ್ಕೆ ಹೆಸರಾಂತ ಕಲಾವಿದ ಅನ್ನೋದ್ರ ಜೊತೆಗೆ ಎಷ್ಟೋ ದಾನ ಧರ್ಮ ಮಾಡಿದಂತಹ ವ್ಯಕ್ತಿ, ಎಷ್ಟೋ ಜನರ ಕಣ್ಣೀರನ್ನ ಒರೆಸಿರ್ತಕ್ಕಂಥ ವ್ಯಕ್ತಿ. ದಯವಿಟ್ಟು ಶಿಕ್ಷೆ ಅದೇನಿದೆ, ಆರೋಪಿನ ಅಥವಾ ಅಪರಾಧಿನ ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡಿ ದಯವಿಟ್ಟು ಒಂದು ಉದಾಹರಣೆ ಕೊಡ್ತೀನಿ ಸರ್. ಒಂದು ಗ್ಲಾಸ್ ಫುಲ್ ಗ್ಲಾಸ್ ನೀರ್ ಇರುತ್ತೆ, ಓಕೆನಾ? ಅದನ್ನ ಡಿವೈಡ್ ಮಾಡೋಣ. ಫುಲ್ ಪ್ಯೂರ್ ವಾಟರ್ ಒಂದು 75% ಫುಲ್ ವಾಟರ್ ನಾವು ಹಾಕೋಣ, ಓಕೆನಾ? 25% ಕೆಟ್ಟ ವಾಟರ್ ನೀಡೋಣ. ಅಂದ್ರೆ ಫಾರ್ ಎಕ್ಸಾಂಪಲ್ ಅದು ಯಾರು ಅವರೇ ಹಾಕಿದಾರೋ ಬೇರೆಯವ್ರು ಹಾಕಿದಾರೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಆ ಕೆಟ್ಟ ಪ್ಲೇಸ್ ಅಲ್ಲಿ ದರ್ಶನ್ ಸರ್ ಕುಂತಿಕೊಂಡಿದ್ದಾರೆ. ಒಂದು 0.5 ಒಂದು ಕೆಟ್ಟ ಇದ್ರಲ್ಲಿ 99% ಅಲ್ಲಿ ಒಳ್ಳೇದೇ ಮಾಡಿದ್ದಾರೆ ಅನ್ಕೊಳ್ಳೋಣ. ಇವಾಗ ಅವರು ದರ್ಶನ್ ಸರ್ ಮಾಡಿದಾರೋ, ದರ್ಶನ್ ಇಂಡೈರೆಕ್ಟ್ ಮಾಡಿದಾರೋ, ದರ್ಶನ್ ಮಾಡಿಲ್ಲ ಬೇಕಾಗಿಲ್ಲ. ಇವಾಗ ಆ ಕೆಟ್ಟ ನೀರ್ನ ಮಿಕ್ಸ್ ಮಾಡಿ ದರ್ಶನ್ ಸರ್ ಕುಡಿದಿದ್ದಾರೆ, ಓಕೆನಾ? ಈಗ ಅವ್ರಿಗೆ ಆರೋಗ್ಯ ಅದಗೆಟ್ಟಿದೆ. ಲೈಕ್ ನಾನು ಹೇಳ್ತಾ ಇರೋದು ಲೈಫ್ ಅದಗೆಟ್ಟಿದೆ. ನಾನು ಹೇಳ್ತಾ ಇರೋದ ಅಂದ್ರೆ ನೀವು ಎಷ್ಟು ಒಳ್ಳೇದ್ ಮಾಡಿದಿ ಅನ್ನೋದು ಬರಲ್ಲ ಸರ್. ನೀವು ಸಮಾಜದಲ್ಲಿ ಎಷ್ಟು ಕೆಟ್ಟದ್ದು ಮಾಡಿದೀರಾ, ಕೆಟ್ಟದ್ದು ಮಾಡದೇ ಇರತಕ್ಕಂತ ನಮ್ಮನ್ನ ನಾವು ನಿಮ್ಗೆ ಮಾತಾಡ್ತಿಲ್ಲ. ಪ್ರತಿಯೊಬ್ಬರು ಹಂಗೆ ಸರ್. ಅಂದ್ರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ಆನ್ಸರ್ ಕೊಡ್ತೀನಿ. ಅವ್ರು ಹೇಳಿದಕ್ಕೆ ಆನ್ಸರ್ ಕೊಡ್ತೀನಿ ಸರ್. ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರಿ ಸರ್. ಅವರು ಕೆಟ್ಟ ನೀರ್ನ ಕುಡಿದಿದ್ದಾರೆ, ಹಂಗಾಗಿ ಅವ್ರಿಗೆ ಜ್ವರ ಬಂದಿದೆ ಸೊ ಅಂತ ಹೇಳಿದ್ರಿ ಅಲ್ವಾ? ಸೊ ನಮ್ಮ ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಇರ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಸರ್. ಇರ್ಲಿ, ಇಲ್ಲಿ ಕೇಳಿಸ್ಕೊಳ್ಳಿ ಸರ್. ನಮ್ಮ ವೇದನೆ ಏನಪ್ಪಾ ಅಂತಂದ್ರೆ
ಸೊ ಕಾನೂನು ಬಗ್ಗೆ ಗೌರವ ಇದೆ, ಕಾನೂನಲ್ಲಿ ಏನೇನು ನಡೆಯುತ್ತೋ ಅದು ನಡೀಲಿ. ಅದು ಆರೋಪಿನ, ನಿರಪರಾಧಿನ ಅಥವಾ ಅಪರಾಧಿನ ಡಿಸೈಡ್ ಆಗಲ್ಲ, ಅದು ಬೇರೆ ಪ್ರಶ್ನೆ. ಇಲ್ಲಿ ಫುಲ್ ಕೇಳಿಸ್ಕೊಳ್ಳಿ, ನಾನು ಇಷ್ಟವರೆಗೂ ಮಾತಾಡಕ್ ಬಿಟ್ನಲ್ವಾ, ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಕೇಳಿ ಅವ್ರಿಗೆ ಜೈಲಲ್ಲಿ ಹಾಕಿದ್ದಾರೆ, ಹಂಗ ವರ್ಕ್ ಆಗಲ್ಲ ಸರ್ ಕಾನೂನು. ಸರ್ ಅದನ್ನೇ ಹೇಳ್ತೇನೆ, ನೀವ್ ಹೇಳಿದ ಆನ್ಸರ್ ಕೊಡ್ತೇನೆ, ಒಂದು ನಿಮಿಷ ಅವ್ರಿಗೆ ಬೇಲ್ ಕೊಡ್ತದೆ. ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಕೇಳಿಸ್ಕೊಳ್ಳಿ ಸರ್. ಈಗ ನೀವ್ ಹೇಳಿದ್ರಿ ನೀವು ಜ್ವರ ಬಂದಿದೆ ಅಂತ ಅಂದ್ರೆ ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತೀವಿ, ಆದ್ರೆ ಜ್ವರಕ್ಕೆ ಇನ್ನಷ್ಟು ವೈರಸ್ಗಳನ್ನ ಬಿಟ್ಟು ಜ್ವರ ಬರಿಸಬೇಡಿ ಅಂತ ಹೇಳ್ತಿರೋದು ಇಲ್ಲಿ. ಅಂದ್ರೆ ನಾವ್ ಹೇಳ್ತಾ ಇರೋದು ಅವ್ರಿಗೆ ಆರೋಪದಡಿ ಇಲ್ಲಿ ಕೇಳಿಸ್ಕೊಳ್ಳಿ, ಆರೋಪದಡಿ ಅವ್ರು ಅರೆಸ್ಟ್ ಆಗಿದ್ದಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಓಕೆ, ಅದೇನೇನು ಪ್ರೋಸೆಸ್ ಆಗಬೇಕು, ಸಾಕ್ಷಿ ವಿಚಾರಣೆ ಆಗಬೇಕು, ಅದಾಗಲಿ, ಅದ್ರ ಬಗ್ಗೆ ನಮ್ದು ಯಾವುದು ಮಾತಾಡಂಗಿಲ್ಲ, ಮಾತಾಡಂಗೂ ಇಲ್ಲ ನಾವು ಯಾರುವೆ, ಆಯ್ತಾ. ನಮ್ಮ ಆರೋಪ ಏನಾದ್ರು ಈ ಕೆಲವೊಂದು ವಿಚಾರಣೆಗಳು ಮಾಡುವಾಗ ಯಾಕೆ ಮುಗಿ ಬೀಳ್ತೀರಿ ಅವ್ರ ಮೇಲೆ? ಏನು ಸರಿ ಅವ್ರೊಬ್ಬರೇ ಅನ್ರಿ, ಹಂಗಂದ್ರೆ ನೀವು ಅಷ್ಟೊಂದು ಮುಗಿ ಬೀಳೋರಾದ್ರೆ ಎಷ್ಟೋ ಕೇಸ್ಗಳು ಬಂದು ಕೆಲವರೆಲ್ಲ ಅರೆಸ್ಟೇ ಆಗದಂಗೆ ಹೊರಗಡೆ ಇದ್ದು ಲಾಸ್ಟ್ಗೆ ಕೋರ್ಟ್ ಯಾರೊಬ್ಬ MLA ಇಲ್ಲಿ ಕೇಳಿಸ್ಕೊಳ್ಳಿ, ಸಾಮಾಜಿಕ ಚಿಂತಕರೇ ಇಲ್ಲಿ ಕೇಳಿಸ್ಕೊಳ್ರಿ ಸರ್, ಇಲ್ಲಿ ಕೇಳಿಸ್ಕೊಳ್ಳಿ. ಈಗ ಇವ್ರ ಮೇಲೆ ನೀವು ಅಂತಲ್ಲ, ಕೆಲವೊಂದಿಷ್ಟು ಜನ ಮುಗಿ ಬೀಳ್ತಾರೆ. ಯಾಕಷ್ಟು ಮುಗಿ ಬೀಳ್ತೀರಿ? ಯಾರೋ ಒಬ್ರು MLA, ನಾನು ಹೆಸರು ತೊಗೊಳಲ್ಲ, ಈಗ ಅವ್ರು ಅರೆಸ್ಟ್ ಆಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಯಾರೋ ಒಬ್ಬ MLA ಅವರು ಅರೆಸ್ಟ್ ಆಗಕ್ಕೆ ಟೈಮ್ ಕೊಟ್ಟರು ಪೊಲೀಸ್ನವ್ರೆ, ಅಂದ್ರೆ ಅರೆಸ್ಟ್ ಆಗದಂಗೆ ನಾಪತ್ತೆ ಆಗಿದ್ದಾರೆ ಅಂತ ಯಾವುದೋ ಒಂದು ಕೇಸಲ್ಲಿ. ಸೊ ಅವ್ರ ಮೇಲೆಲ್ಲ ಯಾಕೆ ಹೋರಾಟ ಮಾಡಲ್ಲ ನೀವು? ಬೇಗ ಅರೆಸ್ಟ್ ಮಾಡಿ ಅಂತ. ಆಮೇಲೆ ಕೋರ್ಟ್ ಚಾಟಿ ಬೀಸ್ತು, ಕೋರ್ಟ್ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅಂತ ಚಾಟಿ ಬೀಸಿದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದು. ಕಾನೂನು ಬಗ್ಗೆ, ತೀರ್ಪಿನ ಬಗ್ಗೆ ಮಾತಾಡ್ತಾ ಇರೋದು ಸರ್. ಕಾನೂನು ಬಗ್ಗೆ ಗೌರವ ಇಟ್ಕೊಂಡೆ ಮಾತಾಡ್ತಾ ಇರೋದು, ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಅಂದ್ರೆ ಯಾಕೆ ದರ್ಶನ್ ಮೇಲೆ ಮುಗಿ ಬೀಳ್ತೀರಿ ಎಲ್ಲರೂ? ಬೇರೆ ವಿಚಾರಗಳಲ್ಲಿ ಯಾಕೆ ಮುಗಿ ಬೀಳಲ್ಲ? ಬೇರೆ ವಿಚಾರದಲ್ಲಿ ಯಾಕೆ ಇದು ಮಾಡಲ್ಲ? ಇವತ್ತವ್ರಿಗೆ ಹೈಕೋರ್ಟ್ ಅಲ್ಲಿ ಅವರೇ ಹೋಗಿ ಬೇಲಲ್ಲಿ ಹಾಕೊಂಡಿದ್ದಾರೆ. ಅವ್ರ ಮ್ಯಾಟರ್ ಬಂದಿರೋದ್ರಿಂದ ಮ್ಯಾಟರ್ ಬಂದಿದೆ ಹೊರತಾಗಿ ನಾವ್ ಯಾರು ಮಾಡಿರೋದು ದರ್ಶನ್ ರವ್ರೆ, ಮಧು ಅವರೇ ಒಂದ್ ನಿಮಿಷ, ಮಾಡಿರೋದು ದರ್ಶನ್ ರವ್ರೇನೆ. ಆದ್ರೆ ನಾವು ಕೇಳ್ತಾ ಇರೋದು ಏನ್ ಗೊತ್ತಾ, ಏನು ಲಗಟ್ ಅಲ್ಲ ಇದು, ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಶೇಷ ಸಂಗತಿ ಏನ್ ಗೊತ್ತಾ, 272 ಜನರನ್ನ ಏನ್ ಇನ್ನೂ ಒಂದು 10 ವರ್ಷ ತಗೊಂಡ್ಬಿಡವ್ರು ಇವ್ರು ಹಿಂಗೆ ಬಿಟ್ಬಿಟ್ಟಿದ್ರೆ ಯಾರು ಕೋರ್ಟ್ ಅಲ್ಲ, ಕೆಲವು ಕಾಣದ ಕೈಗಳು ಇನ್ನೂ ತಳ್ಳಿಸ್ತಲೇ ಇರೋದು, ಡಿಲೇ ಮಾಡ್ತಲೇ ಇರೋದು. ಆದ್ರೆ ಈಗ ಏನು ಅಪೀಲ್ ಕೊಟ್ಟಿದಾರಲ್ಲ, ಅಪೀಲ್ ಹೋಗಿದ್ರಲ್ಲ, ಅಪೀಲ್ ಹೋಗಿರೋದ್ರಿಂದ ಚಿಂತಕರೇ ತಾವು ಕೂಡ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಆಂಕರ್ ಮೇಡಮ್ ನವರೇ, ತಾವು ಕೂಡ ಅಪೀಲ್ ಹೋಗಿರೋದಕ್ಕೇನೆ ಆದಷ್ಟು ಬೇಗ ದರ್ಶನ್ ಅವ್ರಿಗೆ ಬೇಲ್ ಸಿಗೋದಕ್ಕೆ ಈಗ 1 ವರ್ಷ ಅಂತ ಹೇಳಿದ್ದಾರೆ, 5 ವರ್ಷ ಆಗೋದನ್ನ 1 ವರ್ಷಕ್ಕೆ ತಾಂಬಂದ್ ನಿಲ್ಸಿದ್ದಾರೆ. ಈಗ ಅಷ್ಟೊಳಗಡೆ ಅದೇ ಮೇಡಮ್ ಅವರೇ ಆಗ್ಲಿ ನೋಡಿ, ಆರೋಪಿ ಸ್ಥಾನದಲ್ಲಿದ್ದಾರೆ ಹೊರತು ಅಪರಾಧಿ ಆಗಿಲ್ಲ. ಆರೋಪಿ ಸ್ಥಾನದಲ್ಲಿದ್ದಾರೆ ವಿನಃ ಅಪರಾಧಿ ಸ್ಥಾನದಲ್ಲಿಲ್ಲ. ಸೊ ಹೋಗಿದ್ದಾರೆ. ಈಗ ಅವರು ಆರೋಪ ಮುಕ್ತರಾಗಿ ದರ್ಶನ್ ರವ್ರು ಮಾಡಿಲ್ಲ ಅಂತಂದ್ರೆ ಯಾರ್ಯಾರು ಯಾವ್ಯಾವ ಮೀಡಿಯಾಗಳೆಲ್ಲ ದರ್ಶನ್ ಅವ್ರ ಬಗ್ಗೆ ಅವಹೇಳನಾಗಿ ಮಾತಾಡಿರ್ತಕ್ಕಂಥವ್ರು, ಸಮಾಜ ಚಿಂತಕರು ಅಂದ್ಕೊಂಡವ್ರು ಎಷ್ಟೆಷ್ಟೋ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥವ್ರು, ಕೆಟ್ಟದಾಗಿ ಬಿಂಬಿಸಿರ್ತಕ್ಕಂಥವ್ರು, ನ್ಯಾಯ ಕೊಡ್ತೀರಾ ದರ್ಶನ್ ರವ್ರಿಗೆ? ದರ್ಶನ್ ರವ್ರು ಏನಾದ್ರೂ ಅಪ್ಪಿ ತಪ್ಪಿ ಆರೋಪ ಮುಕ್ತರಾಗಿ ದರ್ಶನ್ ಅವ್ರಿಗೂ ಈ ಕೇಸಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ದರ್ಶನ್ ಅವ್ರಿಗೆ ಏನ್ ಮಾಡ್ತೀರಿ? ನಾವೇನು ಮಾಡಕ್ಕಾಗಲ್ಲ, ಕೋರ್ಟ್ ಏನ್ ಹೇಳಿರುತ್ತೋ ಅದನ್ನ ನಾವು ನ್ಯೂಸ್ ಮಾಡ್ತೀವಿ. ಇಷ್ಟು ಅಲ್ಲ ಈಗ ನೀವ್ ಹೇಳ್ತಾ ಇದ್ದೀರಿ ಅಲ್ಲ, ಈಗ ನೀವೇ ಒಂದ್ ಇದನ್ನ ಕೊಟ್ಟಿದ್ದೀರಿ, ನಾನು ನೋಡ್ದೆ, ಈಗ ಜಸ್ಟ್ ನೋಡ್ದೆ, ಏನಂತ ದಾಸ್ ಏನು ಜೈಲು ದಾಸ ಏನೋ ಕೊಟ್ಟಿದ್ದೀರಿ ತಾವು, ಏನು ಅದು ಜೈಲಲ್ಲಿ ದಾಸ ಇನ್ನು 1 ವರ್ಷ ಕೆಮ್ಮಂಗಿಲ್ಲ ಕ್ಯಾಕ್ರಸಂಗಿಲ್ಲ, ಓಕೆನಾ? ಜೈಲಲ್ಲಿ ದಾಸ 1 ವರ್ಷ ಕೆಮ್ಮಂಗಿಲ್ಲ. ಅಲ್ಲ ಕೆಮ್ಮಕ್ಕಾಗಲ್ಲ ಅಂತ ಹೇಳ್ಬೇಡಿ, ಒಳಗಡೆ ಹೆಂಗಿರ್ಬೇಕು ಹಂಗಿರ್ತಾರೆ. ಅಲ್ಲ ಕೆಮ್ಮಕ್ಕಾಗಲ್ಲ ಅಂತ ಹೇಳ್ಬೇಡಿ ಮೇಡಮ್ ನವ್ರೆ, ಅದೆಲ್ಲ ನೋಡಿ ಅವೆಲ್ಲ ಹೇಳುವಂತ ಮಾತುಗಳೆಲ್ಲ. ಕೆಮ್ಮಂಗಿಲ್ಲ, ಕ್ಯಾಕ್ರಸಂಗಿಲ್ಲ, ದರ್ಶನ್ ಅವರ ಅಭಿಮಾನಿಗಳೇ ಜಾಮೀನು ಪರವಾಗಿ ಜಾಮೀನು ಅರ್ಜಿ ಸಲ್ಲಿಸೋಕೆ ಕೆಮ್ಮಂಗಿಲ್ಲ ಅವ್ರು ಹೇಳ್ಬಾರ್ದು. ಅವೆಲ್ಲ ಫಸ್ಟ್ ಆಫ್ ಆಲ್ ಏನು ನಾನೇನ್ ಹೇಳ್ತಾ ಇದ್ದೀನಿ, ಕೆಮ್ಮಬಹುದು, ಶೀತ ಬಂದ್ರೆ, ಜ್ವರ ಬಂದ್ರೆ ಅಥವಾ ಕೆಮ್ಮು ಬಂದ್ರೆ ಕೆಮ್ಮಬಹುದು, ಆದ್ರೆ ಜಾಮೀನು ವಿಚಾರದಲ್ಲಿ ಕೆಮ್ಮಂಗಿಲ್ಲ. ಜಾಮೀನು ವಿಚಾರ